ಹಾಯ್ ಗೈಸ್, ಇವತ್ತು ಮನೆಯಲ್ಲೇ ಪಿಜ್ಜಾ ಮಾಡ್ರಾಯ್ತಂತ ಪಿಜ್ಜಾ ಬೇಸ್ ತೊಗೊಂಬಂದಿದ್ದೀನಿ. ಇದಕ್ಕೆ ಏನೇನು ಸಾಮಗ್ರಿ ಬೇಕಂದರೆ ಪಿಜ್ಜಾ ಬೇಸು, ಇದು ಟೊಮೆಟೊ ಕೆಚಪ್, ಚೀಸ್, ಸೆಜ್ವಾನ್ ಚಟ್ನಿ, ಆಮೇಲೆ ಈರುಳ್ಳಿ, ಕ್ಯಾಪ್ಸಿಕಮ್, ರೆಡ್ ಕ್ಯಾಪ್ಸಿಕಮ್, ಸ್ವೀಟ್ ಕಾರ್ನ್, ಮತ್ತು ಇಲ್ಲಿ ಉಪ್ಪು ಹಾಕಿ ತವಾದಲ್ಲಿ ಉಪ್ಪು ಹಾಕಿ ಸ್ಟೀಮ್ ಮಾಡಲಿಕ್ಕೆ ಇಟ್ಟಿದ್ದೀನಿ. ಈಗ ಮಾಡೋಣ ಬನ್ನಿ. ಈಗ ಇದಕ್ಕೆ ಸಾಸ್ ಹಾಕೋಣ. ಸಾಸ್ ಹಾಕಿದ ತಕ್ಷಣ ಸೆಜ್ವಾನ್ ಚಟ್ನಿ ಹಾಕೋಣ. ಸ್ಪ್ರೆಡ್ ಮಾಡೋಣ ಸ್ವಲ್ಪ. ಈಗ ಒಂದೊಂದೇ ಕ್ಯಾಪ್ಸಿಕಮ್ ಮಾಡೋಣ. ನಮ್ಗೆ ಎಷ್ಟು ಬೇಕೋ ಅಷ್ಟು ಜಾಸ್ತಿ ಹಾಕೋಬೋದು. ಈಗ ರೆಡ್ ಕಲರ್ ಕ್ಯಾಪ್ಸಿಕಮ್, ಈರುಳ್ಳಿ, ನೆಕ್ಸ್ಟ್ ಸ್ವೀಟ್ ಕಾರ್ನ್ಸ್. ಈಗ ಸ್ವೀಟ್ ಕಾರ್ನ್ ಹಾಕಿದ್ದೀನಿ. ಈಗ ನೆಕ್ಸ್ಟ್ ಇದು ಚೀಸ್ ಹಾಕೋಣ. ಇದು ಚೀಸ್ ಈ ಥರ ಇರುತ್ತೆ, ಇದರಲ್ಲಿ ಹೆರ್ಚ್ಬಿಟ್ಟು ಹಾಕೋಣ ಚೀಸ್. ಈ ಥರ ಚೀಸ್ ಹೆರ್ಚ್ಬಿಟ್ಟು ಹಾಕಿದ್ದೀನಿ. ಸ್ವಲ್ಪ ಸಾಲ್ಟ್, ನನಗೆ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕೋತೀನಿ, ಚೆನ್ನಾಗಿರುತ್ತೆ ಟೇಸ್ಟ್. ಇದು ಈ ಥರ ರೆಡಿಯಾಗಿದೆ. ಈಗ ಇದನ್ನು ಕಾಯಕ್ಕಿಡೋಣ. ಇದೊಂದು ಇಲ್ಲಿ ಕಡಾಯಲ್ಲಿ ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕಿಬಿಟ್ಟು ಈ ಥರ ಒಂದು ಪ್ಲೇಟ್ ಇಟ್ಟಿದ್ದೀನಿ. ನೆಕ್ಸ್ಟ್ ಅದನ್ನು ಇಲ್ಲಿ ಸರ್ವ್ ಮಾಡೋಣ. ಈ ಥರ ಒಂದು ಪ್ಲೇಟು ಕೆಳಗಡೆ ಉಪ್ಪು ಹಾಕಿ ಕಾಯಲ್ಲಿ ಇಟ್ಟಿದ್ದೀನಿ. ಆ ಪ್ಲೇಟ್ ಮೇಲೆ ಇನ್ನೊಂದು ಪ್ಲೇಟ್ ಇಟ್ಟು ಈ ಪಿಜ್ಜಾನ ಈ ಥರ ಇಡೋಣ. ಈ ಥರ ಇದು ಒಂದು 5ರಿಂದ 10 ನಿಮಿಷ ಆಗಬೇಕು. ಸ್ವಲ್ಪ ಪದೇ ಪದೇ ತೆಗೆದು ಓಪನ್ ಮಾಡಿ ನೋಡೋಣ, ಅದು ಮೆಲ್ಟ್ ಎಲ್ಲ ಆಗುತ್ತಲ್ವ, ಅವಾಗಿಲ್ಲಿ ನೋಡೋಣ. ಈಗ ಕ್ಲೋಸ್ ಮಾಡಿ ಇಡ್ತೀನಿ. 5 ನಿಮಿಷ ಬಿಟ್ಟು ಈ ಥರ ಕ್ಲೋಸ್ ಮಾಡಿದ್ದೀನಿ. 5 ನಿಮಿಷ ಬಿಟ್ಟು ಓಪನ್ ಮಾಡಿ ನೋಡೋಣ ಹೇಗಾಗಿದೆ ಅಂತ. ಈಗ 5 ನಿಮಿಷ ಆಗಿದೆ, ನೋಡೋಣ. ನಮಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ ಚೀಸ್ ಸ್ವಲ್ಪ ಎಲ್ಲ ಮೆಲ್ಟಾಗಿರುತ್ತೆ. ಇಲ್ಲಿ ಕೆಳಗಡೆ ರೋಸ್ಟ್ ಥರ, ಅಂದರೆ ಬಿರುಸು ರೋಸ್ಟ್ ಥರ, ಈ ಥರ ಹಿಂಗೆ ಸರ್ದಾಡ್ಬೇಕು. ಅದು ರೋಸ್ಟ್ ಥರ ಆಗಿದ್ದರೆ ಆಯಿತು, ಆಗಿದೆ ಅಂತ ಅರ್ಥ. ನೋಡಿ, ಏನು ಟಚ್ ಆಗ್ತಾ ಇಲ್ಲ. ಈಗ ಆಗಿದೆ, ತೆಗೆದು ಕಟ್ ಮಾಡಿ ತಿನ್ನೋಣ. ಈ ಥರ ಆಗಿದೆ. ಇನ್ನೂ ಅರ್ಧ ಚೀಸ್ ಮಿಕ್ಕಿದೆ, ಇನ್ನೊಂಚೂರು ಹಾಕಿ ಗಾರ್ನಿಷ್ ಮಾಡಿ ತಿನ್ನೋಣ. ಕಟ್ ಮಾಡೋಣ. ಈ ಥರ ಕಟ್ಟಾದರೆ ಕರೆಕ್ಟ್ ಕಟ್ಟಾಗಬೇಕದು. ಹಿಂಗೆ ಆಗಿದೆ, ಇವಾಗ ಆಗಿದೆ. ಕರೆಕ್ಟ್ ಕಟ್ ಮಾಡಿದರೆ ಆಗಿದೆ ಅಂತ ಅರ್ಥ. ಚಿಲ್ಲಿ ಫ್ಲೇಕ್ಸ್ ಒಂದು ಹಾಕೋದು ಮರೆತುಬಿಟ್ಟೆ. ಈಗ ಚಿಲ್ಲಿ ಫ್ಲೇಕ್ಸ್ ಹಾಕೊಂಡು ತಿನ್ನೋಣ. ಸೂಪರಾಗಿದೆ ಗೈಸ್, ಸಿಂಪಲ್, ಟೇಸ್ಟ್ ಮಾತ್ರ ಸೂಪರಾಗಿದೆ. ಇದೇ ಥರ ಮಾಡ್ಕೊಂಡು ತಿಂದು ನೋಡಿ. ಥ್ಯಾಂಕ್ ಯು.